ನಮಸ್ಕಾರ ಸ್ನೇಹಿತರೆ, ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗೆಳೆಯರೇ, ದೇವರ ಹೆಸರು ಹೇಳಿ ಯಾವುದಾದರೂ ಒಂದು ನಾಣ್ಯವನ್ನು ಆಯ್ಕೆ ಮಾಡಿ. ನಂತರ ಇಂದು ನಾವು ನಿಮ್ಮ ಮನಸ್ಸಿನಲ್ಲಿರುವ ಗುಪ್ತ ಆಸೆಗಳು ನೆರವೇರುತ್ತವೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳುತ್ತೇವೆ. ಇಂದಿನ ಈ ವಿಡಿಯೋ ಗೆಳೆಯರೇ, ಗ್ರಹಗಳ ವಿಶ್ಲೇಷಣೆ ಮತ್ತು ಪಂಚಾಂಗದ ಗಣನೆಯ ಆಧಾರದ ಮೇಲೆ ತಯಾರಿಸಲಾಗಿದೆ. ಎಲ್ಲ ವೀಕ್ಷಕರಿಗೂ ವಿನಂತಿ, ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಗೆಳೆಯರೇ, ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗಲಿದೆ. ಮೊದಲು ನಿಜವಾದ ಮಹಾದೇವನ ಭಕ್ತರು ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಕಮೆಂಟ್ನಲ್ಲಿ ಜೈ ಮಹಾದೇವ ಎಂದು ಬರೆಯಿರಿ. ಹಾಗೆಯೇ ಗೆಳೆಯರೇ, ನಾವು ವಿಡಿಯೋ ಪ್ರಾರಂಭಿಸೋಣ. ಗೆಳೆಯರೇ, ನಾನು ಹೇಳಲು ಬಯಸುತ್ತೇನೆ, ಎಂದಿಗೂ ಕಷ್ಟಪಡುವಾಗ ಗದ್ದಲ ಮಾಡಬೇಡಿ. ನಾನು ಇದನ್ನು ಮಾಡುತ್ತೇನೆ, ನಾನು ಅದನ್ನು ಮಾಡುತ್ತೇನೆ ಎಂದು ಹೇಳಿಕೊಳ್ಳಬೇಡಿ. ಏಕೆಂದರೆ ಗೆಳೆಯರೇ, ಇದರಿಂದ ಸಮಯ ವ್ಯರ್ಥವಾಗುತ್ತದೆ ಮತ್ತು ನಿಮ್ಮ ಶತ್ರುಗಳು ನಿಮ್ಮ ದಾರಿಗೆ ಅಡ್ಡಿ ಉಂಟು ಮಾಡಲು ಪ್ರಯತ್ನಿಸುತ್ತಾರೆ. ಗೆಳೆಯರೇ, ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೀರೋ ಅಷ್ಟು ಸಂತೋಷವಾಗಿರುತ್ತೀರಿ. ಜೀವನ ಸಂಘರ್ಷಗಳಿಂದ ತುಂಬಿದೆ. ಇಲ್ಲಿ ಏನನ್ನು ಸುಲಭವಾಗಿ ಸಾಧಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದರೆ ಗೆಳೆಯರೇ, ನೀವು ಕಠಿಣ ಪರಿಶ್ರಮ ಪಡಬೇಕು. ಯಾವಾಗಲೂ ನೆನಪಿಡಿ, ಜೀವನ ಯುದ್ಧಕ್ಕಿಂತ ಕಡಿಮೆ ಏನಿಲ್ಲ. ಈ ಯುದ್ಧದಲ್ಲಿ ನೀವು ಗೆಲ್ಲಲು ಸಾಧ್ಯ. ಅಂದರೆ ನೀವು ಜೀವನದುದ್ದಕ್ಕೂ ಪೂರ್ತಿ ಕಷ್ಟಪಟ್ಟರೆ ಮಾತ್ರ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತದೆಯೋ ಇಲ್ಲವೋ ಎಂದು ಯೋಚಿಸಬೇಡಿ. ಒಂದಲ್ಲ ಒಂದು ದಿನ ಖಂಡಿತ ಫಲ ಕೊಡುತ್ತದೆ. ಶ್ರಮ ಒಳ್ಳೆಯದಾಗಿದ್ದರೆ ರಂಗು ತರುತ್ತದೆ, ಗಾಢವಾಗಿದ್ದರೆ ಎಲ್ಲರಿಗೂ ಇಷ್ಟವಾಗುತ್ತದೆ. ಒಂದು ವೇಳೆ ಶ್ರಮ ಅವಿವೇಕದ್ದಾಗಿದ್ದರೆ ಗೆಳೆಯರೇ, ಅದು ಒಡೆದು ಹೋಗುತ್ತದೆ. ಶ್ರಮ ಲಗ್ನದ ಜೊತೆಗೆ ಇದ್ದರೆ ಇತಿಹಾಸ ಸೃಷ್ಟಿಸುತ್ತದೆ. ಆದ್ದರಿಂದ ಗೆಳೆಯರೇ, ಅಷ್ಟೊಂದು ಶ್ರಮಿಸಿ. ಅದೃಷ್ಟವೂ ಸಹ ತಗೋ ಮಗನೇ, ಇದು ನಿನ್ನ ಶ್ರಮ, ನಿನ್ನ ಹಕ್ಕು ಎಂದು ಹೇಳುತ್ತದೆ. ಜೀವನ ಅದೃಷ್ಟದಿಂದ ಅಲ್ಲ ಗೆಳೆಯರೇ, ಶ್ರಮದಿಂದ ಕಟ್ಟಲ್ಪಡುತ್ತದೆ. ಹಾಗಾಗಿ ದುಡಿಯಿರಿ, ಯಶಸ್ಸು ತನ್ನಷ್ಟಕ್ಕೆ ತಾನೇ ಸಿಗುತ್ತದೆ. ಗೆಳೆಯರೇ, ಸಫಲತೆ ಕೇವಲ ಶ್ರಮಕ್ಕೆ ದಿವಾನಿಯಾಗಿದೆ. ಯಶಸ್ಸು ಎಂದಿಗೂ ಯಾರ ಮುಖ ನೋಡಿ ಸಿಗುವುದಿಲ್ಲ, ಶ್ರಮವನ್ನು ನೋಡಿಯೇ ಸಿಗುತ್ತದೆ. ಶ್ರಮದ ಮುಂದೆ ಅದೃಷ್ಟ ತಲೆಬಾಗಲೇಬೇಕು. ಗೆಳೆಯರೇ, ಈ ಎಲ್ಲ ಮಾತುಗಳು ನಿಮಗೆ ಅರ್ಥವಾದರೆ ನಿಮ್ಮ ಜೀವನದಲ್ಲಿ ಖಂಡಿತ ಅಳವಡಿಸಿಕೊಳ್ಳಿ. ನಿಮ್ಮ ಶ್ರಮವು ಖಂಡಿತ ಫಲ ಸಿಗುತ್ತದೆ. ಹಾಗಾದರೆ ಗೆಳೆಯರೇ, ದೇವರ ಹೆಸರು ಹೇಳಿ ಮುಂದುವರಿಯೋಣ. ಗೆಳೆಯರೇ, ನಿಮಗೆ 3 ನಾಣ್ಯಗಳು ಕಾಣುತ್ತಿರಬಹುದು. ಮೊದಲನೆಯದು 2 ಭಾರತೀಯ ರೂಪಾಯಿಗಳು, ಎರಡನೆಯದು 5 ಭಾರತೀಯ ರೂಪಾಯಿಗಳು ಮತ್ತು ಗೆಳೆಯರೇ, ಭಾರತೀಯ ರೂಪಾಯಿಗಳದ್ದು. ಹಾಗಾಗಿ ಗೆಳೆಯರೇ, ನೀವು ಕಣ್ಣು ಮುಚ್ಚಿ ದೇವರ ಹೆಸರು ಹೇಳಿ ಯಾವುದಾದರೂ ನಾಣ್ಯವನ್ನು ಆಯ್ಕೆ ಮಾಡಿ ಮತ್ತು ಗೆಳೆಯರೇ, ನೀವು ಒಮ್ಮೆ ಆಯ್ಕೆ ಮಾಡಿರುವುದನ್ನು ಬದಲಾಯಿಸಬೇಡಿ. ಆ ನಾಣ್ಯವೇ ಗೆಳೆಯರೇ ನೇವರೆಗೂ ನಿಮ್ಮ ಭವಿಷ್ಯ ಹೇಳಲಿದೆ. ಮೊದಲು ಗೆಳೆಯರೇ, 5 ಭಾರತೀಯ ರೂಪಾಯಿಗಳು. 5 ನಾಣ್ಯಗಳು ಆಯ್ಕೆ ಮಾಡಿದವರ ಬಗ್ಗೆ ಮಾತನಾಡೋಣ. ಬಹಳ ಗಂಭೀರತೆಯಿಂದ ನಿಮ್ಮ ಸತ್ಯ ಸಂಗತಿಯನ್ನು ಆಲಿಸಿ. ನೀವು 5 ಭಾರತೀಯ ರೂಪಾಯಿಗಳ ನಾಣ್ಯ ಆಯ್ಕೆ ಮಾಡಿದ್ದರೆ ನೀವು ಗೆಳೆಯರೇ ತುಂಬಾ ತ್ಯಾಗಮಯಿ. ನೀವು ಇತರರ ಸಂತೋಷಕ್ಕಾಗಿ ಹಲವು ಬಾರಿ ನಿಮ್ಮ ಸಂತೋಷಗಳನ್ನು ಮಾಡಿದ್ದೀರಿ. ಏಕೆಂದರೆ ನಿಮ್ಮ ಸಂತೋಷವು ಸ್ವಂತದ ಸಂತೋಷ ಪೂರೈಸುವುದರಲ್ಲ, ಬದಲಿಗೆ ನಿಮ್ಮವರ ಸಂತೋಷಗಳನ್ನು ಪೂರೈಸುವುದರಲ್ಲಿದೆ. ಗೆಳೆಯರೇ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ನೀವು ಇತರರ ತಪ್ಪುಗಳನ್ನು ನಿಮ್ಮ ಮೇಲೆ ತೆಗೆದುಕೊಂಡಿದ್ದೂ ಉಂಟು. ಏಕೆಂದರೆ ನೀವು ನಿಮ್ಮವರನ್ನು ಯಾವುದೇ ತೊಂದರೆಯಲ್ಲಿ ನೋಡಲು ಸಾಧ್ಯವಿಲ್ಲ. ಆದರೆ ಗೆಳೆಯರೇ, ಈಗ ಸಮಯ ಬಂದಿದೆ ನಿಮಗಾಗಿ ಏನಾದರೂ ಮಾಡುವ. ಇದರ ಅರ್ಥ ನಾವು ಜನರ ಕೆಟ್ಟದ್ದು ಮಾಡಬೇಕೆಂದು ಅಥವಾ ನಮ್ಮವರ ಕಾಳಜಿ ಬಿಡಬೇಕೆಂದು ಅಲ್ಲ. ಆದರೆ ಗೆಳೆಯರೇ, ಸ್ವಲ್ಪ ಸಮಯ ನಿಮಗಾಗಿ ಖಂಡಿತ ಮೀಸಲಿಡಿ. ಏಕೆಂದರೆ ಭಗವಂತ ನಿಮ್ಮನ್ನು ಬಹಳ ಸಮಯದಿಂದ ಪರೀಕ್ಷಿಸುತ್ತಿದ್ದಾನೆ ಮತ್ತು ನೀವು ಸತತವಾಗಿ ಆ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದೀರಿ. ಇದಕ್ಕೆ ಅತ್ಯುತ್ತಮ ಪ್ರತಿಫಲ ನಿಮಗೆ ಸಿಗಲಿದೆ. ಗೆಳೆಯರೇ, 5 ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದ ಜನರು ನೌಕರಿಗಿಂತ ವ್ಯವಹಾರ ಬಿಸ್ನೆಸ್ ಖಂಡಿತ ಮಾಡಿ, ಅದರಲ್ಲಿ ಪ್ರಗತಿ ಸಾಧಿಸಬಲ್ಲಿರಿ. ಅನೇಕ ಬಾರಿ ನಿಮ್ಮ ಮನಸ್ಸಿನಲ್ಲಿ ನಾವು ವ್ಯವಹಾರ ಮಾಡೋಣ ಅಥವಾ ನೌಕರಿ ಮಾಡೋಣವೇ ಎಂಬ ವಿಚಾರ ಬರುತ್ತಲೇ ಇರುತ್ತದೆ. ವ್ಯವಹಾರ ಮಾಡಿದರೆ ಸ್ವತಃ ಮಾಲೀಕರೆನಿಸಿಕೊಳ್ಳುತ್ತೀರಿ. ನೀವು ಯಾರ ಬಳಿಯೂ ನೌಕರಿ ಮಾಡಲು ಇಚ್ಛಿಸುವುದಿಲ್ಲ. ಆಸೆ ಗೆಳೆಯರೇ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸುಳಿದಾಡಿರುತ್ತದೆ. ಆದರೆ ಕೆಲವೊಮ್ಮೆ ಹಾಗೆ ಆಗುತ್ತೆ. ವ್ಯವಹಾರ ಮಾಡೋಣ ಅಂದುಕೊಂಡಾಗ ನೌಕರಿ ಸಿಗುತ್ತದೆ, ಮನಸ್ಸಿನ ಆಸೆಗಳು ಈಡೇರುತ್ತವೆ. ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೇವೆ. ಗೆಳೆಯರೇ, ಭಾರತೀಯ 5 ರೂಪಾಯಿ ನಾಣ್ಯಗಳನ್ನು ಆಯ್ಕೆ ಮಾಡಿದವರಿಗೆ ನಾವು ಒಂದು ಉಪಾಯ ಹೇಳುತ್ತೇವೆ. ಈ ಕಾರ್ಯ ಮಾಡಿದರೆ ಗೆಳೆಯರೇ, ನಿಮ್ಮ ಮನದ ಮಹಾದೇವ ನಿಮ್ಮ ಆಸೆಯನ್ನು ಪೂರೈಸುತ್ತಾನೆ. ನೀವು ಸ್ನೇಹಿತರೆ, ಶಿವಲಿಂಗಕ್ಕೆ ನಿಮ್ಮ ಮನೆಯ ಜಲ ಸಮರ್ಪಿಸಬೇಕು. ಜೊತೆಗೆ ಓಂ ನಮಃ ಶಿವಾಯ ಎಂದು ಜಪ ಮಾಡಬೇಕು. ನಂತರ ನೋಡಿ, ನಿಮ್ಮ ಜೀವನದಲ್ಲಿ ಅದ್ಭುತ ಲಾಭವಾಗುತ್ತದೆ. ಇದರ ಜೊತೆಗೆ ಸ್ನೇಹಿತರೆ, ಮುಂದುವರಿಯೋಣ. 2 ಭಾರತೀಯ ರೂಪಾಯಿಗಳ ನಾಣ್ಯ ಆಯ್ಕೆ ಮಾಡಿದವರ ವಿಚಾರ ಗೆಳೆಯರೇ, 2 ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದವರು ಬಹಳ ಕಡಿಮೆ ಜನರು ಇರಬಹುದು. ಏಕೆಂದರೆ ಜನರ ಸ್ವಭಾವವೇ ಹೀಗೆ.
ಮತ್ತು ಗೆಳೆಯರೇ, ನಾವು ನಿಮಗೆ ಹೇಳುವುದನ್ನು ಗಮನವಿಟ್ಟು ಕೇಳಿ, ಅದರ ಮೇಲೆ ಗಮನ ಹರಿಸಿ. ಗೆಳೆಯರಿ, ನೀವು 2 ಭಾರತೀಯ ರೂಪಾಯಿಗಳ ನಾಣ್ಯ ಆಯ್ಕೆ ಮಾಡಿದ್ದರೆ ನೀವು ತುಂಬಾ ಕಡಿಮೆ ಮಹತ್ವಾಕಾಂಕ್ಷೆ ಉಳ್ಳವರು. ಇದು ಸ್ವಲ್ಪ ವಿಭಿನ್ನವಾದದ್ದನ್ನು. ಮತ್ತು ಗೆಳೆಯರೇ, ನಾವು ನಿಮಗೆ ಹೇಳುವುದನ್ನು ಗಮನವಿಟ್ಟು ಕೇಳಿ, ಅದರ ಮೇಲೆ ಗಮನ ಹರಿಸಿ. ಗೆಳೆಯರಿ, ನೀವು 2 ಭಾರತೀಯ ರೂಪಾಯಿ ನಾಣ್ಯ ಆರಿಸಿದರೆ ನೀವು ತುಂಬಾ ಕಡಿಮೆ ಮಹತ್ವಾಕಾಂಕ್ಷೆ ಉಳ್ಳವರು. ನಿಮ್ಮಲ್ಲಿ ದುರಾಶೆಯ ಭಾವನೆಯೇ ಇಲ್ಲ. ಭಗವಂತ ನನಗೆ ಎಷ್ಟು ಇದ್ದಾನೋ ಅಷ್ಟರ ಮೇಲೆ ಮಾತ್ರ ನನ್ನ ಅಧಿಕಾರ ಎಂದು ನೀವು ಭಾವಿಸುತ್ತೀರಿ. ಮತ್ತು ದೇವರು ನನಗೆ ಎಷ್ಟು ಎಷ್ಟು ಕೊಡುತ್ತಾನೋ ಅದರಲ್ಲಿ ನಾನು ಸಂತೋಷವಾಗಿರಬಲ್ಲೆ ಎನ್ನುತ್ತೀರಿ. ನಿಮ್ಮಲ್ಲಿ ತುಂಬ ತಾಳ್ಮೆ, ಸಹನೆ ಮತ್ತು ಶಕ್ತಿ ಇದೆ. ಗೆಳೆಯರಿ, ನೀವು ಯಾವಾಗಲೂ ನಿಮ್ಮ ದುಡಿಮೆಯ ಸಂಪಾದನೆಯನ್ನು ನಂಬುತ್ತೀರಿ. ಅನೇಕ ಜನರು ಗೆಳೆಯರೇ ನಿಮ್ಮ ಮುಂದೆ ಆಕರ್ಷಕ ಅವಕಾಶಗಳನ್ನು ತರುತ್ತಾರೆ. ಈ ರೀತಿ ನೀವು ತುಂಬ ಹಣ ಸಂಪಾದಿಸಬಹುದು, ಜೀವನದಲ್ಲಿ ಮುಂದೆ ಬರಬಹುದು ಎಂದು. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಚಿತ್ತ ನಾನು ದುಡಿದು ನನ್ನ ಸಂಪಾದನೆಯನ್ನೇ ತಿನ್ನುತ್ತಿದ್ದೇನೆ ಎಂಬಲ್ಲಿಯೇ ಸಿಕ್ಕಿಕೊಂಡಿದೆ. ಹಾಗಾಗಿ ನಿಮ್ಮ ಯೋಚನೆಯೇ ಗೆಳೆಯರೇ ನಿಮ್ಮನ್ನು ಜೀವನದಲ್ಲಿ ಮುಂದಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ, ನಿಮ್ಮನ್ನು ದೊಡ್ಡ ಮನುಷ್ಯನನ್ನಾಗಿ ಮಾಡುತ್ತದೆ. ಭಗವಂತ ಕೂಡ ಸ್ನೇಹಿತರೆ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಸಾಥು ನೀಡುತ್ತಾನೆ, ಹಾಗೆ ಮುಂದೆಯೂ ನೀಡುತ್ತಾನೆ. ಗೆಳೆಯರೇ, 2 ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದವರಿಗೆ ಸ್ವತಃ ಕುಟುಂಬದಿಂದ ತುಂಬ ಬೆಂಬಲ ಸಿಗುತ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿಯೂ ಮೂಡುವ ಆಸೆಗಳು ಖಂಡಿತ ಈಡೇರುತ್ತವೆ. ಆದರೆ ಸ್ವಲ್ಪ ಸಮಯ ಹಿಡಿಯುತ್ತದೆ. ಸ್ನೇಹಿತರೆ, ನಿಮ್ಮ ಉಪಾಯವೇನೆಂದರೆ ಬೆಳಗ್ಗೆ ತುಳಸಿ ಅಗರಬತ್ತಿ ಹಚ್ಚಿ, ಸಂಜೆ ನೀವು ದೀಪ ಹಚ್ಚಲೇಬೇಕು, ಪ್ರತಿದಿನ ನೀರು ಹಾಕಬೇಕು ಮತ್ತು ಶಿವಲಿಂಗಕ್ಕೆ ಸಿಹಿ ನೀರು, ಮಿಠಾಯಿ ಜಲ ಸಮರ್ಪಿಸಬೇಕು. ಇದು ನಿಮ್ಮ ಜೀವನಕ್ಕೆ ತುಂಬ ಶುಭಕರ. ಸ್ನೇಹಿತರೆ, ಇಷ್ಟರಲ್ಲೇ ನಾವು 10 ಭಾರತೀಯ ರೂಪಾಯಿಗಳ ನಾಣ್ಯ ಆಯ್ಕೆ ಮಾಡಿದವರ ಬಗ್ಗೆ ಮಾತನಾಡೋಣ. ಇವರ ವಿಷಯ ತುಂಬ ಗಂಭೀರವಾಗಿರುತ್ತದೆ. ಸ್ನೇಹಿತರೆ, ಯಾರು ನಾಣ್ಯವನ್ನೇ ಆಯ್ಕೆ ಮಾಡಿಲ್ಲ ಇಲ್ಲವೋ ಅವರು ಸಹ ಗಮನವಿಟ್ಟು ಕೇಳಿ, ಏಕೆಂದರೆ ನಿಮಗೂ ತುಂಬ ಮುಂದೆ ಹೇಳಲು ವಿಷಯ ಇದೆ. ಹಾಗಾಗಿ ಗೆಳೆಯರೇ, ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದವರು ಎಲ್ಲೋ ಒಂದು ಕಡೆ ಸ್ವಲ್ಪ ದುರಾಶೆಯ ಸ್ವಭಾವ ಉಳ್ಳವರು. ಏಕೆಂದರೆ ಸ್ನೇಹಿತರೆ, ಅತಿ ದೊಡ್ಡ ಮೊತ್ತವನ್ನು ಅವರೇ ಆರಿಸಿದ್ದಾರೆ. ಎಲ್ಲೋ ಒಂದು ಕಡೆ ದುರಾಸೆ ನಿಮ್ಮಲ್ಲಿದೆ. ಮತ್ತು ಸ್ನೇಹಿತರೆ, ನಿಮ್ಮ ಜೊತೆ ಕೆಲವೊಮ್ಮೆ ಹೀಗೂ ಕಂಡು ಬಂದಿದೆ, ಉದ್ದೇಶ ಈಡೇರಿಸಿಕೊಳ್ಳಲು ನೀವು ಯಾರೊಡನೆಯೂ ಮೋಸ ಮಾಡಿದ್ದೀರಿ. ಗೆಳೆಯರೇ, ನಿಮ್ಮ ಜೀವನದ ಒಂದು ವಿಶೇಷವೆಂದರೆ ನೀವು ಹಣ ಸಂಪಾದಿಸುವ ಯಾವ ಅವಕಾಶವನ್ನೂ ಬಿಡುವುದಿಲ್ಲ. ಒಳ್ಳೆಯ ಮೂಲದಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹ ಯಾರಾದರೂ ನಾನು ಅಲ್ಲಿ ಹಣ ಸಂಪಾದಿಸುತ್ತಿದ್ದೇನೆ ಎಂದು ಹೇಳಿದರೆ ಆ ಸ್ಥಳದ ಮೇಲೆ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ. ನಂತರ ನಿಮ್ಮ ಕೆಲಸ ಬಿಟ್ಟು ಆ ಕೆಲಸದಲ್ಲಿ ನೀವೇ ಬೀಳುತ್ತೀರಿ. ಆದರೆ ಸ್ನೇಹಿತರೆ, ಈ ವಿಚಾರ ಎಲ್ಲೋ ಒಳ್ಳೆಯದು ಹೌದು, ಕೆಟ್ಟದ್ದೂ ಹೌದು. ನೀವು ಇಲ್ಲಿ ಯೋಚಿಸದೆ ಹೂಡಿಕೆ ಮಾಡುತ್ತೀರಿ ಅಥವಾ ನಿಮ್ಮ ಕೆಲಸ ಬಿಟ್ಟು ಅದರಲ್ಲಿ ನಡೆಯುತ್ತೀರಿ. ಹಾಗಾಗಿ ಆ ಕೆಲಸ ನಿಮ್ಮಿಂದ ಆಗುತ್ತದೆ ಎಂಬ ಖಾತ್ರಿ ಏನಿದೆ? ಸ್ನೇಹಿತರೆ, ಈ ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಮತ್ತು ಸ್ನೇಹಿತರೆ, ದುರಾಶೆಯಿಂದ ದೂರವಿರಿ. ದುರಾಸೆ ದೂರ ಮಾಡಿಕೊಳ್ಳಲು ಸ್ನೇಹಿತರೆ, ನೀವು ಪ್ರತಿ ಮಂಗಳವಾರ ಹನುಮಾನ್ ಮಂದಿರಕ್ಕೆ ಹೋಗಿ ಹನುಮಾನ್ ಚಾಲೀಸವನ್ನು ಪಠಿಸಿ, ತೆಂಗಿನಕಾಯಿ ಸಮರ್ಪಿಸಿ, ಸಾಸಿವೆ ಎಣ್ಣೆ ದೀಪ ಹಚ್ಚಿ. ಇದು ನಿಮಗೆ ತುಂಬ ಶುಭಕರವಾಗಿರುತ್ತದೆ. ಸ್ನೇಹಿತರೆ, ನೀವು ಹೀಗೆ ಮೋಸ ಮಾಡುತ್ತಾ ಇದ್ದು ನಿಮ್ಮ ಜೀವನದಲ್ಲಿ ಸುಮ್ಮನೆ ಕುಳಿತರೆ ಯಶಸ್ಸು ಸಿಗುತ್ತದೆ ಎಂದರೆ ಅದು ಎಂದಿಗೂ ಸಿಗುವುದಿಲ್ಲ. ನೀವು ಪ್ರಾಮಾಣಿಕ ಶ್ರದ್ಧೆಯಿಂದ ಸಣ್ಣ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ. ಆದ್ದರಿಂದ ಒಳ್ಳೆಯ ಕಾರ್ಯ ಮಾಡುತ್ತಾ ಜೀವನದಲ್ಲಿ ಮುನ್ನಡೆಯಿರಿ. ಸ್ನೇಹಿತರೆ, ನನ್ನ ಶ್ರಮ ಮತ್ತು ಸಲಹೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಹಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಒತ್ತಿ. ಸ್ನೇಹಿತರೆ, ಇಂತಹ ಜ್ಞಾನವರ್ಧಕ ವಿಡಿಯೋಗಳು ಸಮಯಕ್ಕೆ ಸರಿಯಾಗಿ ನಿಮಗೆ ಮೊದಲು ಸಿಗುತ್ತವೆ ಮತ್ತು ಅದರ ಲಾಭ ಪಡೆಯಬಹುದು. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.